ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ ವಚನ 9 ಮತ್ತು 10 ಈ ರೀತಿಯಾಗಿ ಹೇಳ್ತದೆ. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರೋ ಎನ್ನುವಂಥದ್ದು. ಹೃದಯದ ಆಲೋಚನೆಗಳು, ಹೃದಯದ ಬಯಕೆಗಳು ಯಾರಿಗೂ ತಿಳಿಯುವುದಿಲ್ಲ. ಆದುದರಿಂದ ಹೃದಯ ಹೇಗಿದೆಯಂತೆ? ಎಲ್ಲಕ್ಕಿಂತಲೂ ವಂಚನೆ ಮಾಡುವಂಥ ಹೃದಯ. ಹೃದಯವು ಕಪಟದ ಹೃದಯ, ಮೋಸಗಾರಿಕೆಯ ಹೃದಯ, ಒಳಸಂಚಿನ ಹೃದಯ, ವೇಷಧಾರಿ ಹೃದಯ, ಕುಯುಕ್ತಿ ಮಾಡುವಂಥ ಹೃದಯ, ನರಿಯ ಗುಣಗಳನ್ನು ಹೊಂದಿರುವಂಥ ಹೃದಯ. ಈ ರೀತಿಯಾಗಿ ಹೃದಯದಲ್ಲಿ ಅನೇಕ ಕೆಟ್ಟ ಗುಣಗಳು, ಆಲೋಚನೆಗಳು, ಯೋಚನೆಗಳು ತುಂಬಿದವರಾಗಿರ್ತೇವೆ. ಆದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ವಚನ 14ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ಕ್ರಿಸ್ತನ ರಕ್ತವು ನಮ್ಮ ಜೀವ ಕರ್ಮಗಳಿಂದ ಬಿಡಿಸಿ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ. ಯೇಸು ಕ್ರಿಸ್ತನ ರಕ್ತ ಮಾತ್ರ ನಮ್ಮ ಹೃದಯಗಳನ್ನು ಶುದ್ಧೀಕರಿಸಬಲ್ಲದು, ನಮ್ಮ ಪಾಪದ ಕರ್ಮಗಳನ್ನು ಶುದ್ಧೀಕರಿಸಬಲ್ಲದು ಮತ್ತು ನಿರ್ಜೀವ ಕರ್ಮಗಳನ್ನು ಶುದ್ಧೀಕರಿಸಬಲ್ಲದು ಮತ್ತು ವಂಚಕವಾದ ಹೃದಯವನ್ನು ಶುದ್ಧೀಕರಿಸಬಲ್ಲದು ಮತ್ತು ಪಾಪದಿಂದ ತುಂಬಿರುವಂಥ ಮನಸ್ಸನ್ನು, ಹೃದಯವನ್ನು, ಆಲೋಚನೆಗಳನ್ನು, ವಿವೇಚನೆಗಳನ್ನು ಶುದ್ಧೀಕರಿಸುವುದು ಯೇಸು ಕ್ರಿಸ್ತನ ರಕ್ತ ಮಾತ್ರವಾಗಿದೆ.